ಇವತ್ತು ನಮ್ಮ ತಂದೆ ಮತ್ತು ನನ್ನ ಹೋರಾಟದ ಸಂಗಾತಿ ಕಾಮ್ರೇಡ್ HV ಅನಂತ ಸುಬ್ಬರಾವ್ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ. ಆದರೆ ಅವರ ಎಲ್ಲ ಹೋರಾಟದ ಆದರ್ಶಗಳು, ಅವರ ಮಾದರಿಗಳು ನಮ್ಮ ಜೊತೆ ಇರ್ತವೆ. ಅವರು ಹಾಕಿಕೊಟ್ಟ ಹೋರಾಟದ ಹೆಜ್ಜೆಗಳು ಮತ್ತು ಸೈದ್ಧಾಂತಿಕವಾದ ಒಂದು ಮಾರ್ಗ, ಮತ್ತು ಅವರು ಕಲಿಸಿಕೊಟ್ಟಿರುವಂಥ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆ, ಇವೆಲ್ಲವೂ ಕೂಡ ನಮ್ಮನ್ನು ನಮ್ಮ ಗುರಿ ತಲುಪೋಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಇವತ್ತು ಅವರು ನಮ್ಮನ್ನು ದೈಹಿಕವಾಗಿ ಅಗಲಿರ್ಬೋದು, ಆದರೆ ಅವರು ನಮ್ಮನ್ನು ಪ್ರತಿ ಕ್ಷಣವೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನಾನು ಖಂಡಿತವಾಗೂ ನಾನು ನಂಬಿದ್ದೀನಿ. ಅವರನ್ನು ಬಿಟ್ಟು ನಾವು ಒಂದು ಕ್ಷಣನೂ ನಾನಾಗಲಿ ಅಥವಾ ನಮ್ಮ ಸಾರಿಗೆ ನೌಕರರಾಗಲಿ ಅಥವಾ ಅವ್ರು ದುಡ್ದಿರೋ ಅಂಥ ಯಾವುದೇ ಕ್ಷೇತ್ರದ ಕಾರ್ಮಿಕರಾಗಲಿ ಇರಲಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಪ್ರತಿ ಅವರ ಕನಸಿನಲ್ಲೂ ಅಥವಾ ಪ್ರತಿಯೊಂದು ಅವರು ಕಣ್ಣು ಮುಚ್ಚಿದಾಗಲೂ ಕಣ್ಣು ಬಿಟ್ಟಾಗಲೂ ಅವರ ಮಾತಿನಲ್ಲೂ ಕೂಡ ಅವ್ರು ಯಾವಾಗ ನೋಡಿದ್ರೂ ಕಂಡಕ್ಟ್ರು, ಡ್ರೈವರು, ಮೆಕ್ಯಾನಿಕ್ಕು ಇದೇ ಭಾಷೆನೇ ಅವ್ರು ಬಳಸ್ತಾ ಇದ್ದಿದ್ದು. ನಾನು ಸಾಕಷ್ಟು ಸಲ ನಾನು ಅವರು ಕೂತು ಮಾತಾಡುವಾಗ ನಮ್ಮ ಮಾತುಗಳೆಲ್ಲ ಕೂಡ ಒಂದು ಜನರ ಪರವಾಗಿ ಅಥವಾ ದುಡಿಯೋ ಜನರ ಪರವಾಗಿ ಮತ್ತು ನೊಂದಿರುವಂಥ ಜನರ ಪರವಾಗಿ. ನಾನು ಮಹಿಳಾ ಚಳುವಳಿಯಲ್ಲಿರುವಾಗ ಇದ್ದೀನಿ. ನಾನು ಹೆಣ್ಮಕ್ಳ ವಿಷಯಗಳನ್ನ ಅವ್ರ ಹತ್ರ ಹಂಚ್ಕೊಳ್ಳುವಾಗ ಅವರು ಇದೇ ಸಾರಿಗೆ ನಿಗಮಗಳಲ್ಲಿರುವಂಥ ಹೆಣ್ಮಕ್ಳು ಏನು ಕೆಲಸ ಮಾಡ್ತಿದ್ದಾರೆ ಅವರ ನೋವುಗಳನ್ನ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದು, ನೀವೆಲ್ಲ ಇಂಥದಕ್ಕೆ ಕೆಲಸ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ತಾ ಇರ್ತಿದ್ರು. ನಾನು ಕೂಡ ಯಾವತ್ತೂ ನನಗೂ ಒಂಥರ ಅವರು ಕೆಲಸ ಮಾಡ್ತಿದ್ದದನ್ನು ನೋಡ್ತಾ ಇದ್ದರೆ, ನಾನು ಚಿಕ್ಕಂದಿನಿಂದನೂ ನೋಡ್ತಾ ಬೆಳೆದಿರೋವಳು. ಒಂಥರ ನನಗೂ ಹೇಗಾಗಿದೆ ಅಂದರೆ, ನನ್ನ DNA ಒಳಗೇ ಸಾರಿಗೆ ನೌಕರರು ಹೋರಾಟ ಬಂದುಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ನನಗೆ ಅದು ಒಂಥರ ನನ್ನ ರಕ್ತದಲ್ಲಿ ಬಂದುಬಿಟ್ಟಿದೆ. ಅದು ಎಲ್ಲೇ ಅನ್ಯಾಯ ಆದರೂ ಕೂಡ ನನಗೆ ನಮ್ಮ ತಂದೆಯ ಒಂದು ಹೋರಾಟದ ಕಿಚ್ಚು ನನಗೆ ನೆನಪಾಗತ್ತೆ. ನನಗಿವತ್ತು ಅವ್ರನ್ನ ಕಳ್ಕೊಂಡಿರೋಂಥ ಬೇಸರ, ಬರೀ ತಂದೆಯನ್ನು ಕಳ್ಕೊಂಡಿರೋ ಬೇಸರ ಅನ್ನಿಸ್ತಾ ಇಲ್ಲ. ಇಡೀ ಒಂದು ದುಡಿಯುವ ವರ್ಗದ ಜನ ಅವರನ್ನು ಕಳ್ಕೊಂಡಿದ್ದಾರಲ್ಲ, ಆ ಬೇಸರ ನನಗೆ ತುಂಬ ಆಗ್ತಾಯಿದೆ. ಮತ್ತು ಅವರ ಬಹಳ ನಿಷ್ಠೆಯಿಂದ, ಒಂದು ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ಅವರು ದುಡ್ದಿರೋದನ್ನು ನಾನು ಕಣ್ಣಾರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ನನಗೆ ಆ ಒಂದು ಕೊಡುಗೆಯನ್ನು ಈ ರಾಜ್ಯದ ಲಕ್ಷಾಂತರ ಜನ ಕಳ್ಕೊಳ್ತಿದಾರಲ್ಲ ಅನ್ನೋ ಒಂದು ಬೇಸರ ತುಂಬ ಆಗ್ತಾಯಿದೆ. ನನಗೆ ಅದು ಕೇವಲ ನನ್ನ ತಂದೆ ಅಂತ ಅಲ್ಲ, ನನಗೆ ಅವರು ಒಬ್ಬ ಫ್ರೆಂಡ್, ಫಿಲಾಸಫರ್ ಮತ್ತು ಗೈಡ್ಗಿಂತಲೂ ಹೆಚ್ಚಾಗಿ ಇದ್ದರು. ಪ್ರತಿನಿತ್ಯ ನಾವು ಒಂದು ಸೈದ್ಧಾಂತಿಕವಾದ ಮತ್ತು ಹೋರಾಟದ ಚರ್ಚೆಗಳಲ್ಲಿ ನಾವು ಇರ್ತಾ ಇದ್ವಿ. ಅದನ್ನು ಮಾತ್ರ ನನಗೆ ಇವಾಗ ನೀಗಿಸೋರು ಯಾರು ಅನ್ನೋದು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವರನ್ನು. ಸೊ ನಾಳೆ